ಶೋಧ ಇದು ಸುನಿಲ್ ಮೈಸೂರು ಅವರು ಡೈರೆಕ್ಟ್ ಮಾಡಿರುವಂಥ ಮಿನಿ ಸೀರೀಸ್. ZEE5 ಟೀಮ್ ಅವರು ಕನ್ನಡ ವೆಬ್ ಸ್ಪೇಸ್ನ ಬಿಲ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ತಗೊಂಡಿರುವಂಥ ಎರಡನೇ ಕಾಂಟೆಂಟ್ ಅವ್ರ ಎರಡನೇ ಹೆಜ್ಜೆ ಅಂತ ಹೇಳ್ಬೋದು. ಇದು ಖೋಜ್ ಅನ್ನೋ ಹಿಂದಿ ವೆಬ್ ಸೀರೀಸ್ನ ರೀಮೇಕ್ ಅನ್ನೋ ಡಿಸ್ಕಷನ್ ಓಡಾಡ್ತಾ ಇತ್ತು. ಸೊ ಅದರ ನಿಟ್ಟಿನಲ್ಲಿ ಅವರೇ ಹೇಳಿರೋ ಪ್ರಕಾರ ಇದರ ಸೋರ್ಸ್ ಮೆಟೀರಿಯಲ್ ಆ್ಯಕ್ಚುಲಿ ಹಾಲಿವುಡ್ನದ್ದು, ಅದನ್ನು ಇಲ್ಲಿ ಬೇರೆ ಭಾಷೆಗಳಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇವರು ಕೂಡ ಈವನ್ ಈ ಟೀಮ್ ಜೊತೆಗೆ ಪವನ್ ಕುಮಾರ್ ಅವರು ಕೂಡ ಸೇರಿಕೊಂಡು ಇದಕ್ಕೆ ಒಂದಷ್ಟು ಒರಿಜಿನಾಲಿಟಿನ ಆ್ಯಡ್ ಮಾಡಿದ್ದೀವಿ. ಇದು ಒಂದಷ್ಟು ಭಾಗಗಳಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಓವರಾಲ್ ಆಗಿನೂ ಕೂಡ ಡಿಫ್ರೆಂಟ್ ಅಂತ ಅನಿಸುತ್ತೆ ಅಂತ ಅವ್ರು ಹೇಳಿದ್ದಾರೆ. ನಾನು ಒರಿಜಿನಲ್ನ ಅಥವಾ ಹಿಂದಿ ಸೀರೀಸ್ನ ನೋಡಿಲ್ಲ, ಸೊ ಹಾಗಾಗಿ ಆ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗೋದಿಲ್ಲ. ಸೊ ನನಗೆ ಈ ಕಥೆ ಇದರಲ್ಲೇ ಮೊದಲು ಅನುಭವ ಆಗಿರೋದು ಅಂತ ಹೇಳ್ಬೋದು. ಇನ್ನು ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದರೆ, ಟ್ರೈಲರ್ನಲ್ಲೇ ಹೇಳಿರೋ ಹಾಗೆ ಇಲ್ಲಿನ ಪಾತ್ರಕ್ಕೆ ತನ್ನ ಹೆಂಡತಿ ಕಳೆದು ಹೋಗಿದ್ದಾಳೆ ಅಂತ ಅನಿಸಿದೆ. ಆ್ಯಂಡ್ ಅವನು ಪೊಲೀಸ್ ಕಂಪ್ಲೇಂಟ್ನ ಕೂಡ ಕೊಟ್ಟಿದ್ದಾನೆ. ಬಟ್ ಹೆಂಡತಿ ಅಲ್ಲೇ ಅವನ ಎದುರುಗಡೆನೇ ಇದ್ದಾಳೆ, ಆದರೆ ಅವಳನ್ನು ಅವನು ಹೆಂಡತಿ ಅಂತ ಒಪ್ಕೊಳ್ತಾ ಇಲ್ಲ. ಸೊ ಇದು ಆಗಿರೋದು ಹೇಗೆ, ಇಲ್ಲಿ ಆಗಿರೋದಾದ್ರೂ ಏನು, ಇಲ್ಲಿನ ಮಿಸ್ಟ್ರಿ ಏನು ಅನ್ನೋದನ್ನೆಲ್ಲ ನೀವು ಸೀರೀಸ್ನಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಮೇನ್ಲಿ ಸೀರೀಸ್ ಎಂಗೇಜಿಂಗ್ ಆಗಿದೆ. ಅಂದರೆ ನೀವು ಕೂತ್ರೆ ಕಂಪ್ಲೀಟಾಗಿ ಮುಗಿಸಿನೇ ಎದ್ದೋಳೋದು ಅನ್ನೋ ಥರ. ಇವುಗಳನ್ನು ಮಿನಿ ಸೀರೀಸ್ ಅಂತಾನೆ ಕರಿತಾ ಇರೋದು. ಆ್ಯಂಡ್ ಹಾಗೆಯೇ ಟ್ರೀಟ್ ಮಾಡಿದ್ದಾರೆ ಕೂಡ. ಆಲ್ಮೋಸ್ಟ್ 1 ಗಂಟೆ 40 ನಿಮಿಷ 1 ಗಂಟೆ 50 ನಿಮಿಷದಲ್ಲೇ ಇಡೀ ಸೀರೀಸ್ ಮುಗಿದು ಹೋಗುತ್ತೆ. ಆ್ಯಂಡ್ ವಿಷಯ ಕೂಡ ಕಾನ್ಸಂಟ್ರೇಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್, ನಂತರ ಪಾತ್ರಗಳ ಪರಿಚಯ, ಆ್ಯಂಡ್ ದೆನ್ ವರ್ಡ್ ಬಿಲ್ಡಿಂಗ್, ಈ ಥರ ಏನೋ ವಿಷಯಗಳೇ ಇಲ್ಲ. ಮೊದಲ ಎಪಿಸೋಡ್ನ ಮೊದಲ ಫ್ರೇಮಿಂದನೂ ಡೈರೆಕ್ಟ್ ಪಾಯಿಂಟ್ಗೆ ಬರ್ತಾರೆ. ಆ್ಯಂಡ್ ಅದು ಹಾಗೇನೆ ಅದೇ ಸ್ಪೀಡಲ್ಲೇ ಕಂಟಿನ್ಯೂ ಆಗುತ್ತೆ ಕೊನೆ ತನಕನೂ. ಅದೇ ಹೇಳಿದ್ನಲ್ಲ, ಇಟ್ಸ್ ವೆರಿ ಕಾನ್ಸಂಟ್ರೇಟೆಡ್ ಆರ್ ಪ್ಯಾಕ್ಡ್ ಅಂತ ಹೇಳ್ಬೋದು. ಸ್ಟಾರ್ಟ್ ಆದರೆ ಪಟ ಅಂತ ಪಾಯಿಂಟ್ಸ್ ಇಟ್ಟು ಅವುಗಳನ್ನು ರಿವೀಲ್ ಮಾಡ್ತಾ ಮುಗಿಸ್ತಾರೆ. ಆ್ಯಂಡ್ ದೆನ್ ಲಾಸ್ಟ್ 2 ಎಪಿಸೋಡ್ಸ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಇದೇ ಡಿಫ್ರೆನ್ಸ್ ಅಂತ ಅನಿಸುತ್ತೆ ಒರಿಜಿನಲ್ ಸೀರೀಸ್ಗಿಂತ. ಅಫ್ಕೋರ್ಸ್ ನಾನಿಲ್ಲಿ ಹೇಳೋಕ್ಕೂ ಆಗಲ್ಲ, ಬಿಕಾಸ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ. ಸೊ ಈ ಟ್ರೀಟ್ಮೆಂಟ್ ನನಗೆ ಇಷ್ಟ ಆಯಿತು ಅಂತ ಹೇಳ್ತೀನಿ. ಯಾವ ವಿಷಯಗಳು, ಪಾತ್ರಗಳು ಬೇಡ ಅಂದಾಗ ಅವುಗಳನ್ನು ತರೋದಕ್ಕೇ ಹೋಗಲ್ಲ. ಅವುಗಳ ಮೇಲೆ ಒಂದು ಲೈನ್ ಕೂಡ ಬರೆದಿಲ್ಲ. ಇಷ್ಟೇ ಪಾತ್ರಗಳು, ಇಷ್ಟೇ ವಿಷಯ, ಇಷ್ಟೇ ಕಥೆ ಅನ್ನೋ ಥರ ಅದನ್ನು ಒಂದೇ ಏಟಿಗೆ ಕಂಪ್ಲೀಟ್ ಮಾಡ್ತಾರೆ. ಸೊ ಅದು ವರ್ಕ್ ಆಯಿತು ಅಂತ ಹೇಳ್ತೀನಿ. ಇನ್ನು ಪವನ್ ಕುಮಾರ್ ಅವರು, ಅವರಿಗೆ ಅಂತ ಅವ್ರು ಬರ್ಕೊಂಡಿರೋದಾ ಅಥವಾ ಅದು ಸ್ಕ್ರಿಪ್ಟ್ನಲ್ಲಿ ಮೊದಲೇ ಇತ್ತ ಗೊತ್ತಿಲ್ಲ. ಬಟ್ ಅವರಿಗೆ ಅಂತ ಅಂದರೆ ಆ ಪಾತ್ರಕ್ಕೆ ಅಂತ ಒಂದು ಸೀಕ್ವೆನ್ಸ್ ಇದೆ, ಅದನ್ನು ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಅನಿಸ್ತು. ದ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು ಡೈಲಾಗ್ ಡೆಲಿವರಿಯಲ್ಲಿ, ಬಾಡಿ ಲ್ಯಾಂಗ್ವೇಜ್ನಲ್ಲಿ. ಹಾಗೆ ಇನ್ನುಳಿದ ಆ್ಯಕ್ಟರ್ಸ್ ಕೂಡ ತಮ್ಮ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಇದರ ನೆಗೆಟಿವ್ಸ್ ಅಥವಾ ನನಗೆ ವರ್ಕ್ ಆಗದೆ ಇರೋದ್ರ ಕಡೆಗೆ ಬರೋದಾದರೆ, ಅಯ್ಯನ ಮನೆ ರಿವ್ಯೂನಲ್ಲೂ ಹೇಳಿದ್ದು ಅದೇ ಇಲ್ಲೂ ರಿಪೀಟ್ ಆಗುತ್ತೆ. ಅಂದರೆ ಈ ಪ್ಲಾಟ್ಗೆ, ಈ ವಿಷಯಕ್ಕೆ ಇಷ್ಟೇ ಡೀಟೇಲಿಂಗ್, ಇಷ್ಟೇ ಐಡಿಯಾಗಳು, ಇಷ್ಟೇ ರೀಸನ್ಸ್ ಸಾಕು ಅಂತ ಅಂದ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ. ಬಟ್ ಈಗ ಆಲ್ರೆಡಿ ತುಂಬ ಕಾಂಟೆಂಟ್ಗಳನ್ನು ನೋಡಿರೋರಿಗೆ ಇಲ್ಲೇ ಕ್ವಶನ್ ಮಾಡೋದಕ್ಕೆ ಹಲವು ಪಾಯಿಂಟ್ಸ್ ಇದಾವೆ ಕೂಡ. ಎಸ್, ಇವೆಲ್ಲ ಇನ್ನು ಮೊದಲ ಹೆಜ್ಜೆಗಳು ನಮ್ಮದು. ಬಟ್ ಅದರ ಜೊತೆಗೆ ಇನ್ನೂ ಒಳ್ಳೆ ಡೀಟೇಲಿಂಗ್ ಜೊತೆಗೆ ಕಥೆಗಳನ್ನು ಕೊಡ್ತಾ ಬಂದರೆ ಇನ್ನು ಚೆನ್ನಾಗಿರುತ್ತೆ, ಇನ್ನೂ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಆಡಿಯನ್ಸ್ಗೆ ಅಂತ ಹೇಳ್ತೀನಿ. ಆಲ್ಸೋ ಸಪ್ತಮಿ ಗೌಡ ಅವರ ಪೋರ್ಷನ್ಸ್ ಕೂಡ ಅಷ್ಟು ಹೆಲ್ಪ್ ಮಾಡಿಲ್ಲ ಈ ಕಥೆಗೆ ಅಂತಲೂ ಹೇಳ್ಬೋದು. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಗುಡ್ ವಾಚ್ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಒಂದೇ ಸಿಟ್ಟಿಂಗಲ್ಲಿ ಮುಗಿಸ್ಬೋದು. ಇನ್ನೂ ಡೀಟೇಲಿಂಗ್ ಇರಬೇಕಿತ್ತು ಅಂತ ಅನ್ನಿಸ್ತು, ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನಿಸುತ್ತೆ. ಬಿಟ್ಟರೆ ಇದು ಎಂಗೇಜಿಂಗ್ ಆಗಿದೆ ಕೊನೆವರೆಗೆ ಅಂತ ಹೇಳ್ತೀನಿ. ಹೋಗಿ ನೋಡಿ, ZEE5ನಲ್ಲಿ ಕನ್ನಡದಲ್ಲೇ ಸಿಗುತ್ತೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸೀರೀಸ್ನ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸೀರೀಸ್ನ ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.